ಸರ್ ಮಾತಾಡ್ತಾ ಆಗ್ಲೇ ಅಣ್ಣ ಅವ್ರ ಫ್ಯಾಮಿಲಿಯನ್ನ ನೆನೆಸ್ಕೊಂಡ್ರಿ. ಒಂದು ನೀವು 50 ವರ್ಷಗಳನ್ನ ಕಂಪ್ಲೀಟ್ ಮಾಡಿರುವಂತದ್ದು, ಶಿವಣ್ಣ 40 ವರ್ಷಗಳನ್ನ ಸ್ಯಾಂಡಲ್ವುಡ್ ನಲ್ಲಿ ಕಂಪ್ಲೀಟ್ ಮಾಡಿರುವಂತದ್ದು. ಇಬ್ಬರಿಗೂ 10 ಇಯರ್ಸ್ ಮಾತ್ರ ಡಿಫರೆನ್ಸ್. ಅಣ್ಣ ಅವ್ರ ಫ್ಯಾಮಿಲಿ ಜೊತೆ ನಿಮ್ಗೆ ಅವಿನಾಭಾವ ಸಂಬಂಧ ಇದೆ. ಆ, ಅಣ್ಣ ಅವ್ರ ಫ್ಯಾಮಿಲಿ ಜೊತೆ ಆಕ್ಟ್ ಮಾಡಿರುವಂತದ್ದು ಕೂಡ. ಸೊ ಎಷ್ಟು ನೆನ್ಸ್ಕೊಂತೀರಾ ಅಂಡ್ ಶಿವಣ್ಣನ್ಗೆ ಯಾವ ರೀತಿ ಕಂಗ್ರ್ಯಾಚುಲೇಷನ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀರಾ? ನಾನು ಶಿವನವ್ರ ಜೊತೆ ಒಂದು ಇಂಪಾರ್ಟೆಂಟ್ 2 ವಿಷಯಗಳು ಹೇಳಬೇಕು. ನಾವು AK-47 ಮಾಡ್ತಾ ಇದ್ವಿ. ಸೊ ನಾನು ತೆಲುಗು ವರ್ಷನ್ ನಾನು, ಕನ್ನಡ ವರ್ಷನ್ ಶಿವಣ್ಣ ಏನಂದ್ರು, ಸಾಯಿ ನಾ ಫಸ್ಟು ನನ್ನ ಶಾರ್ಟ್ ನಾನು ಮುಗಿಸ್ತೀನಿ, ಆಮೇಲೆ ನೀವು ಮಾಡ್ಕೋಪ ನೀವು ತೆಲುಗು ಸೆಕೆಂಡ್ ಟೈಮ್ ಅಂತ. ಸೊ ಫಸ್ಟು ಶಿವಣ್ಣ ಅವ್ರು ಮಾಡ್ತಾಯಿದ್ರು, ಅವರು ಮುಗಿಸಿದ ಮೇಲೆ ನಾನು ಮಾಡ್ತಾಯಿದ್ದೆ. ಕ್ಲೈಮ್ಯಾಕ್ಸಲ್ಲಿ ಮುರುಡ್ ಜಂಜೀರಾ ಅಂತ ಒಂದು ಪ್ಲೇಸು, ಅಲ್ಲಿ ಕ್ಲೈಮ್ಯಾಕ್ಸ್ ಆಶೀಶ್ ವಿದ್ಯಾರ್ಥಿ ಅವರು ಮೊನ್ನೆ ಅವರು ಬ್ಯಾಂಗ್ಳೂರಿಗೆ ಏನೋ ಒಂದು ಸ್ಟ್ಯಾಂಡಪ್ ಕಾಮಿಡಿಗೆ ಬಂದ್ರಂತೆ. ಫ್ಲೈಟಲ್ಲಿ ಸಿಕ್ಕಿದ್ರು. ತುಂಬ ಐ ವಾಸ್ ಆಲ್ಸೋ ಸೋ ಹ್ಯಾಪಿ ಟು ಮೀಟ್ ಮೀ. ಐ ವಾಸ್ ಆಲ್ಸೋ ಸೋ ಎಕ್ಸೈಟೆಡ್ ಟು ಮೀಟ್ ಹಿಮ್. ಅಗೇನ್ ಎ ವಂಡರ್ಫುಲ್ ಆ್ಯಕ್ಟರ್ ಆಶೀಶ್ ವಿದ್ಯಾರ್ಥಿ. ಅವರು ಅದರಲ್ಲಿ ವಿಲನು. ಕ್ಲೈಮ್ಯಾಕ್ಸಲ್ಲಿ ಇಬ್ರಿಗೂ, ಬಿಕಾಸ್ ಡಬಲ್ ವರ್ಷನ್ ಅಲ್ವಾ, ಅಲ್ಲಿ ಪೀಕ್ ಕ್ಲೈಮ್ಯಾಕ್ಸು. ರಾಮು ಅವರು ಭಯನೇ ಪಡಲ್ಲ, ಫಿಲ್ಮ್ ಚೆನ್ನಾಗಿ ಬರಬೇಕು ಅಂತ. ಕ್ಲೈಮ್ಯಾಕ್ಸೇ ನಾವು ನಿಯರ್ಲಿ 25 to 30 days ಮಾಡಿದ್ವಿ ಶೂಟು. ಓನ್ಲಿ ಕ್ಲೈಮ್ಯಾಕ್ಸ್ ಒಂದು ಐಲ್ಯಾಂಡಲ್ಲಿ ಡೈಲಿ ಹೋಗೋದು, ಅಲ್ಲಿಂದ ಬೋಟಲ್ಲಿ ಹತ್ತೋದು, ಬೋಟಿಂದ ಐಲ್ಯಾಂಡ್ಗೆ ಹೋಗೋದು. ಐಲ್ಯಾಂಡ್ ಛತ್ರಪತಿ ಶಿವಾಜಿ ಐಲ್ಯಾಂಡ್ ಅಂತಾರೆ, ಅದು ಮುರುಡ್ ಜಂಜೀರಾ ಅಂತ ಪುಣೆ ಹತ್ರ. ಫೈಟ್ ಮಾಡ್ತಾಯಿದ್ದೀವಿ. ಒಂದು ಫೈನಲಲ್ಲಿ ಏನಾಯಿತು, ಒಂದು ಅಪ್ಶಾಟ್ ಹೊಡಿಬೇಕು. ಕೆಳಗೆ ಬೀಳ್ತೀವಿ, ಶಿವಣ್ಣ ಬಿದ್ದರು. ಶಿವಣ್ಣ ತುಂಬ ಸೊಗಸಾಗಿ ಈಸಿಯಾಗಿ ಒಂದು ಅಪ್ಶಾಟ್ ಹೊಡೆದ್ಬಿಟ್ರು. ಕಟ್ ಮಾಡಿದ್ರೆ ನನಗೆ ಅಪ್ಶಾಟ್ ಅಂದರು, ನಮಗೆ ಆಗಲ್ಲ. ನಾನಂದೆ, ಸರ್ ಶಿವನ ಹತ್ರ ನಾನು ಮಾಡೋಕ್ಕಾಗಲ್ಲ ಅಂತ ಏನೋ ಡಿಸ್ಕಷನ್ ನಡೀತಾ ಇದೆ, ನೀವು ಮಾಡಲೇಬೇಕು. ಡೋಂಟ್ ಬಿಲೀವ್, ಶಿವಣ್ಣ ಬಂದು ನನಗೆ ಡೂಪ್ ಮಾಡಿದರು. ಇವತ್ತು ತೆಲುಗಲ್ಲಿ ರಿಲೀಸ್ ಆಯ್ತು ಸಿನಿಮಾ, ಆ ಅಪ್ಶಾಟ್ ನೋಡಿ ಕ್ಲಾಪ್ಸ್ ಹೊಡಿದ್ರು ತೆಲುಗಲ್ಲಿ. ಆ ಥಿಯೇಟ್ರು ಸಂಧ್ಯಾ ಥಿಯೇಟ್ರು, ಅದು ಶಿವಣ್ಣ ಮಾಡಿದ ಅಪ್ಶಾಟು. ಲಕ್ಕಿಲಿ ಏನಂದರೆ ಇಬ್ಬರದು ಒಂದೇ ಡ್ರೆಸ್ಸು. ಸೊ ಒಂದೇ ಡ್ರೆಸ್ಸು ಕ್ಲೈಮ್ಯಾಕ್ಸಲ್ಲಿ. ಸಾಯ್ ನಾ ಮಾಡ್ತೀನಪ್ಪ ಅಂತ ಮಾಡಿಬಿಟ್ರು. ಸೊ ಇಟ್ ವಾಸ್ ಸಮಥಿಂಗ್ ಗ್ರೇಟ್ ಥಿಂಗ್, ಬಿಕಾಸ್ ಅವ್ರು ಬಂದು ನನಗೋಸ್ಕರ ಮಾಡಿದ್ದು. ಇನ್ನೊಂದು, ಅದೇ ಸಿನಿಮಾದಲ್ಲಿ ನಮ್ಮನ್ನು ಪೊಲೀಸ್ ಹೊಡಿತಾರೆ, ಬಾಂಬೆ ಪೊಲೀಸು. ನಾನು ಅವರು ಶಾರ್ಟ್ ಮುಗಿಸೋ ಆಚೆ ಹೋದರು. ನೆಕ್ಸ್ಟ್ ನನ್ನ ಶಾರ್ಟು, ನಾನೇನೋ ಒಂದು ರಾಂಗ್ ಕ್ಯಾಲ್ಕುಲೇಷನಲ್ಲಿ ತಪ್ಪು ಮಾಡಿಬಿಟ್ಟೆ. ಕೆಳಗೆ ಬಿದ್ದು ಇಲ್ಲಿ ಏಟಾಯಿತು. ಇಲ್ಲಿ ಯು ಕ್ಯಾನ್ ಸಿ ದಿಸ್, ಇದು ಬ್ರೋಕ್ ಆಯಿತು. ಇದು ಇಲ್ಲಿ ಸ್ಟಿಚಸ್ ಇದೆ. ಇದೆಲ್ಲ AK-47. ಅದಾದಮೇಲೆ ಅದೇನೋ ಮಿಸ್ ಮಾಡಿಬಿಟ್ಟೆ, ರಾಂಗ್ ಕ್ಯಾಲ್ಕುಲೇಷನು. ನೋಡಿದ್ರೆ ಆಲ್ರೆಡಿ ಬಾಡಿಯಲ್ಲಿ ಬ್ಲಡ್ ಇದೆ, ಆರ್ಟಿಫಿಷಿಯಲ್ ಬ್ಲಡ್, ಸಿನಿಮಾ ಬ್ಲಡ್. ಸರ್ 1 more ಅಂದರು, ಬಿಕಾಸ್ ನಾನು ಬಿದ್ದು ಮುಂದೆ ಬಂದುಬಿಟ್ಟೆ. ಕ್ಯಾಮ್ರಾಮ್ಯಾನ್ ಅಂದರು, ಸರ್ ಸ್ವಲ್ಪ ಔಟ್ ಫೋಕಸ್ ಆಯಿತು, ಇನ್ನೊಂದು ಮಾಡೋಣ, ತುಂಬ ಚೆನ್ನಾಗಿದೆ ಅಂತ. ಬಟ್ ಬರೋವಾಗ ನಾನು ಮುಖ ಕೊಟ್ಬಿಟ್ಟೆ ಗ್ರೌಂಡ್ಗೆ. ಅದು ಧಪ್ ಅಂತ ಬಿದ್ದು ಟರ್ನ್ ಆಗಿಬಿಟ್ಟೆ. ಶಿವನ ಆಚೆ ಇದ್ದರು. ಕಟ್ ಮಾಡಿದ್ರೆ ಒರಿಜಿನಲ್ ಬ್ಲಡ್ ಬರ್ತಾಯಿತ್ತು. ಸೊ ಇಮಿಡಿಯೇಟಾಗಿ ಹಾಸ್ಪಿಟ್ಲ್ ಕರ್ಕೊಂಡೋದ್ರು. ಓಂಪುರಿ ಅವರು ಅದರಲ್ಲಿ ಒಳ್ಳೆ ಕ್ಯಾರೆಕ್ಟ್ರು, ಅವರು ಬಂದರು ಹಾಸ್ಪಿಟ್ಲಿಗೆ. ದೇ ಟೋಲ್ಡ್ ನೋ ಈ ನೀಡ್ ಸ್ಟಿಚಸ್ ಅಂತ. ಇದೆಲ್ಲ ಓಪನ್ ಆಯಿತು, ಸ್ಟಿಚಸ್ ಎಲ್ಲ ಆಗಿಬಿಟ್ಟು. ಬಟ್ ದೊಡ್ಡ ಕಾಂಬಿನೇಷನು, ದೊಡ್ಡ ಸೆಟ್ಟು, ಬಾಂಬೆಯಲ್ಲಿದ್ದೀವಿ, ಫುಲ್ ಕಾಂಬಿನೇಷನು. ಸೊ ವಿ ಡಿಸೈಡೆಡ್ ಟು ಗೋ ಬ್ಯಾಕ್ ಆ್ಯಂಡ್ ಶೂಟ್. ಬಟ್ ಡಾಕ್ಟ್ರ್ ಹೇಳಿದ್ರು, ಇವತ್ತು ಮಾಡ್ಬೋದು, ನಾಳೆ ಫುಲ್ ಫೇಸು ಬಲ್ಜ್ ಆಗಿಬಿಡುತ್ತೆ ಅಂತ. ಆದ್ರೂ ಲೊಕೇಶನ್ಗೆ ಬಂದು ಮಾಡೋವಾಗ 2-3 ಶಾಟು ತುಂಬ ಕಷ್ಟ ಆಯಿತು ನನಗೆ. ಅದು ಲಾಂಗ್ ಶಾಟ್ಸು ಎಲ್ಲ ಶಿವಣ್ಣ ಮಾಡಿದ್ರು ನನಗೋಸ್ಕರ. ಅದು ಅಷ್ಟೇ, ಅವ್ರ ಡ್ರೆಸ್ಸು ನನ್ನ ಡ್ರೆಸ್ಸು ಒಂದೇ. ಆ್ಯಕ್ಚುಲಿ ಚಡ್ಡಿಯಲ್ಲಿ ಇರ್ತೀವಿ ಆ ಸೀನಲ್ಲಿ, ಟೇಕ್ ಆಫ್ ಫಿಲ್ಮ್. ಸಾಯ್ ನೋ ಪ್ರಾಬ್ಲಮ್, ಕೂಚಮ್ಮ ನಾ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಮಾಡಿದ್ರು. ಅವು ಮುದ್ದಿನ ಕಣ್ಮನಿ ಅಂತ ಒಂದು ಫಿಲ್ಮ್ ಮಾಡ್ತಾಯಿದ್ವಿ ಮಂಡ್ಯದಲ್ಲಿ. ಆ ಹೈಟ್ನಿಂದ ಜಂಪ್ ಮಾಡಬೇಕು, ಶಿವಣ್ಣ ಕ್ಯಾಶುವಲಾಗಿ ಮಾಡಿಬಿಟ್ರು. ಕ್ಲಾಪ್ಸು. ನನಗೆ ಟೆನ್ಷನು. ನಾವಿಬ್ಬರು ಫ್ರೆಂಡ್ಸ್ ಅದರಲ್ಲಿ. ಕಟ್ ಮಾಡಿದ್ರೆ ನಾನು ಜಂಪ್ ಮಾಡಬೇಕು ಅಂದರು. ನಾನು ಮಾಡಲ್ಲ, ಅಯ್ಯೋ ಆಗಲ್ಲಪ್ಪ, ಆ ಕಾಲದಲ್ಲಿ ಇದೇನೂ ಇಲ್ಲ, ರೋಪ್ಸ್ ಇಲ್ಲ, ಬ್ಲೂ ಮ್ಯಾಟ್ ಇಲ್ಲ, ಗ್ರಾಫಿಕ್ಸ್ ಇಲ್ಲ. ಶಿವಣ್ಣ ಅಷ್ಟೇ, ಅದು ಏನೋ ಎನರ್ಜಿ, ಈಗಲೂ ಅದೇ ಎನರ್ಜಿ ಇದೆ. ಸೊ ಜಂಪ್ ಮಾಡಿ, ಸಾಯ್ ಏನಿಲ್ಲಪ್ಪ ಮಾಡಪ್ಪ ಅಂದ್ರೆ ಅವರೇ ಬಂದು ನನ್ನ ನಿಲ್ಲಿಸ್ಬಿಟ್ಟು ನಾನು ಮಾಡ್ತೀನಿ. ತಿರ್ಗಾ ಶಾರ್ಟ್ ಆಯಿತು, ಅವರು ಮಾಡಿ ತೋರಿಸಿ ನನ್ನ ಹತ್ರ ಮಾಡಿಸಿದ್ರು. ನಾನೇ ಮಾಡಿದೆ ಆ 40 feet ಜಂಪು. ಮುದ್ದಿನ ಕಣ್ಮನಿ, ಅವನು ಕೊಟ್ಟಾರಕರ ಮಗ, ಅವನು ರವಿ ಕೊಟ್ಟಾರಕರ ಡೈರೆಕ್ಟ್ರು ಮಂಡ್ಯದಲ್ಲಿ. ಸೊ ಈ ಥರ ಶಿವಣ್ಣವ್ರ ಜೊತೆ ತುಂಬ ಅಂಡ್ AK-47 ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇಬ್ಬರು ಒಂದೊಂದು ಶಾರ್ಟ್ ಅಲ್ವಾ. ಸೊ ಅವ್ರು ಶಾರ್ಟ್ ಮಾಡೋದು, ನಾನು ಮಾಡೋದು, ನಾವಿಬ್ಬರು ಮಾತಾಡ್ಕೊಳ್ಳೋದು. ಆ್ಯಂಡ್ ಲೈಕ್ ಅವರ ಅಪ್ಪ, ನಾನು ಅದೃಷ್ಟ ಅವ್ರ ಕಾಲ ಹತ್ರ ಕೂತ್ಕೊಂಡು ನಾನು ಬೊಬ್ರೋಹನ ಡೈಲಾಗ್ ಎಲ್ಲ ರಾಜ್ಕುಮಾರ್ ಅವ್ರಿಗೆ ಹೇಳಿದೆ. ಆಮೇಲೆ ವೆನ್ ಐ ಡಿಡ್ ಫಿಲ್ಮ್ ವಿತ್ ಯುವರತ್ನ ಪುನೀತ್ ಅವ್ರ ಜೊತೆ, ದಟ್ ವಾಸ್ ಅಗೇನ್ ಗ್ರೇಟ್ ಫೀಲಿಂಗ್. ಸೊ ಇಟ್ ಇಸ್ ಸಮಥಿಂಗ್ ಲೈಕ್, ಅಮ್ಮ ಅವ್ರ ಜೊತೆ ಆ್ಯಕ್ಟ್ ಮಾಡಿದರು, ಅಪ್ಪ ಅವ್ರಿಗೆ ವಾಯ್ಸ್ ಕೊಡ್ತಾಯಿದ್ರು. ಶಿವನ ಜೊತೆ ಇದೆಲ್ಲ ಶಿವನ. ಸೊ 40 years
ಲಾಂಗ್ ವೇ ಟು ಗೋ. ಅಟ್ ದ ಸೇಮ್ ಟೈಮ್ ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.